ಅವರು ಶಾಲೆಯಲ್ಲಿ ಅನುತ್ತೀರ್ಣರಾಗಿದ್ದರು. ಆರ್ಥಿಕ ಸ್ಥಿರತೆಯನ್ನು ಕಳೆದುಕೊಂಡಿದ್ದರು. ಬದುಕಿಗಾಗಿ ಗುಮಾಸ್ತನಾಗಿಯೂ ಕೆಲಸ ಮಾಡಿದರು. ಆದರೂ ಮುಂದೆ ಅವರು ಕರ್ನಾಟಕದ ಶ್ರೇಷ್ಠ ಕವಿ ತತ್ವಜ್ಞಾನಿಗಳಲ್ಲಿ ಒಬ್ಬರಾದರು. ಅವರೇ ನಮ್ಮ ಡಿವಿಜಿ. ಡಿವಿಜಿಯವರು ತಮ್ಮ ಜೀವನದ ಹೋರಾಟವನ್ನೇ ಶಕ್ತಿಯನ್ನಾಗಿ ಪರಿವರ್ತಿಸಿದ್ದು ಹೇಗೆ ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ 1887ರ ಮಾರ್ಚ್ 17ರಂದು ಜನಿಸಿದರು. ಅವರ ಬಾಲ್ಯ ಕಡು ಬಡತನದಿಂದ ಕೂಡಿತ್ತು. ಅದಲ್ಲದೆ ಅವರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದರು. ಅದೂ ಕೂಡ ಕನ್ನಡ ಮತ್ತು ಇಂಗ್ಲಿಷ್ ವಿಷಯಗಳಲ್ಲೇ ಅನುತ್ತೀರ್ಣರಾಗಿದ್ದರು. ಹಲವರಿಗೆ ಒಂದು ರೀತಿ ಅದುವೇ ಜೀವನದ ಅಂತ್ಯವೆನಿಸಿಬಿಡುತ್ತಿತ್ತು. ಆದರೆ ಡಿವಿಜಿಯವರಿಗೆ ಅದು ಆರಂಭವಾಗಿತ್ತು. ಯಾವುದೇ ಪದವಿ ಮತ್ತು ಯಾವುದೇ ಸಂಪತ್ತು ಇಲ್ಲದೆ ಡಿವಿಜಿಯವರು ಬೆಂಗಳೂರಿನಲ್ಲಿ ಜೀವನೋಪಾಯವನ್ನು ಹುಡುಕುತ್ತಾ ಅಲೆದರು. ಒಂದಷ್ಟು ಸಮಯ ಬದಲಿ ಶಿಕ್ಷಕನಾಗಿ, ಮತ್ತೊಮ್ಮೆ ಕಚೇರಿಯ ಗುಮಾಸ್ತನಾಗಿ ಕೆಲಸ ಮಾಡಿದರು. ಆ ಕೆಲಸ ಹೋದಾಗ ಅವರು ಜಟಕಾಗಳಿಗೆ ಅಂದರೆ ಕುದುರೆ ಬಂಡಿಗಳಿಗೆ ಬಣ್ಣ ಹೊಡೆಯುವ ಕಾರ್ಖಾನೆಯಲ್ಲಿ ಕೆಲಸ ಮಾಡಿದರು. ಈ ಕೆಲಸವು ಹೋದಾಗ ಫ್ರೀಲಾನ್ಸ್ ಬರಹಗಾರರಾಗಿ, ವಿಮಾ ಏಜೆಂಟ್ ಆಗಿ ಕೆಲಸ ಮಾಡಿದ್ದಲ್ಲದೆ ಉದ್ಯಮಶೀಲತಾ ಪ್ರಯತ್ನವನ್ನು ಮಾಡಿದರು. ಆದರೆ ಅವ್ಯಾವುವೂ ಫಲಕಾರಿಯಾಗದೆ ವಿಫಲವೇ ಆದವು. ಇವ್ಯಾವುವೂ ಪ್ರತಿಷ್ಠಿತ ಕೆಲಸಗಳಾಗಿರಲಿಲ್ಲ. ಅವು ಕೇವಲ ಜೀವನೋಪಾಯದ ದಾರಿಯಾಗಿದ್ದವು. ಹಗಲು ಹೊತ್ತಿನಲ್ಲಿ ಕೆಲಸದಲ್ಲಿ ತೊಡಗಿಸಿಕೊಂಡರೆ ರಾತ್ರಿಯ ವೇಳೆ ಅವರು ಶೇಕ್ಸ್ಪಿಯರ್, ಜಾನ್ ಸ್ಟುವರ್ಟ್ ಮಿಲ್, ವಿವೇಕಾನಂದರು, ಉಪನಿಷತ್ತುಗಳು, ಭಗವದ್ಗೀತೆ ಮತ್ತು ಸಂಸ್ಕೃತದ ಶ್ರೇಷ್ಠ ಗ್ರಂಥಗಳನ್ನು ನಿರಂತರವಾಗಿ ಓದುತ್ತಿದ್ದರು. ಎಂದಿಗೂ ಔಪಚಾರಿಕ ಕಾಲೇಜಿಗೆ ಮರಳದೆ ಅವರು ತಾವೇ ಒಂದು ವಿಶ್ವವಿದ್ಯಾಲಯದಂತೆ ಜ್ಞಾನ ಭಂಡಾರವಾದರು. ಡಿವಿಜಿ ಕಷ್ಟಗಳನ್ನು ದ್ವೇಷಿಸುವ ಬದಲು ಅವುಗಳ ಮೂಲಕ ತಮ್ಮ ಚಿಂತನೆಯನ್ನು ಪರಿಷ್ಕರಿಸಿದರು. ಪತ್ರಿಕೋದ್ಯಮವನ್ನು ಪ್ರವೇಶಿಸಿದ ಅವರು ಅಲ್ಲಿಯೂ ಸಾಕಷ್ಟು ಕೊಡುಗೆ ನೀಡಿದರು. ಪತ್ರಿಕೋದ್ಯಮವು ಅವರಿಗೆ ವ್ಯವಹಾರವಾಗಿರಲಿಲ್ಲ. ಅದು ಸಾರ್ವಜನಿಕ ಜೀವನದಲ್ಲಿ ಸೂರ್ಯನ ಬೆಳಕು ಮತ್ತು ತಾಜಾ ಗಾಳಿಯನ್ನು ತರುವ ಸಾಧನವಾಗಿತ್ತು. ನಂತರ ಅವರು ಮೈಸೂರು ಪ್ರತಿನಿಧಿ ಸಭೆ ಮತ್ತು ಬೆಂಗಳೂರು ನಗರ ಮುನ್ಸಿಪಲ್ ಕೌನ್ಸಿಲ್ನಲ್ಲಿ ಸೇವೆ ಸಲ್ಲಿಸಿದರು. ಅವರ ಶಾಸಕಾಂಗ ಭತ್ಯೆಯನ್ನು ಹೆಚ್ಚಿಸಿದಾಗ ಅದನ್ನು ಆಕ್ಷೇಪಿಸಿದ ಅವರು ಸಾರ್ವಜನಿಕ ಸೇವೆ ಇರುವುದು ವೈಯಕ್ತಿಕ ಪ್ರಯೋಜನಕ್ಕಾಗಿ ಅಲ್ಲ ಎಂದಿದ್ದರು. ಡಿವಿಜಿಯವರಿಗೆ ಸಾರ್ವಜನಿಕ ಸೇವೆಯು ಪವಿತ್ರ ಕಾರ್ಯವಾಗಿತ್ತು. ಹೀಗೆ ಪರೀಕ್ಷೆಗಳಲ್ಲಿ ಅನುತ್ತೀರ್ಣನಾದ ಹುಡುಗ, ಬದುಕು ಕಟ್ಟಿಕೊಳ್ಳಲು ಬಸವಳಿದ ಗುಮಾಸ್ತ, ಕರ್ನಾಟಕದ ಅತ್ಯಂತ ಗೌರವಾನ್ವಿತ ತಾತ್ವಿಕ ಕೃತಿಗಳಲ್ಲಿ ಒಂದಾದ ಮಂಕುತಿಮ್ಮನ ಕಗ್ಗದ ಕರ್ತೃವಾದರು. ಡಿವಿಜಿ ಕಷ್ಟದಿಂದ ತಪ್ಪಿಸಿಕೊಳ್ಳುವ ಮೂಲಕ ಅದನ್ನು ಜಯಿಸಲಿಲ್ಲ. ಬದಲಾಗಿ ಅದನ್ನೇ ಯಶಸ್ಸಿನ ಮೆಟ್ಟಿಲಾಗಿಸಿದರು. ಶಿಕ್ಷಣವೆಂಬುದು ಸರ್ಟಿಫಿಕೇಟ್ನಲ್ಲಿ ಇರುವುದಲ್ಲ, ಅದು ವ್ಯಕ್ತಿತ್ವದಲ್ಲಿ ಇರುವುದೆಂಬುದಕ್ಕೆ ಡಿವಿಜಿಯವರೇ ಸ್ಪಷ್ಟ ಉದಾಹರಣೆ.